SSC GD ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಅವ್ರು ಖಂಡಿತವಾಗ್ಲೂ ಈ ವಿಡಿಯೋನ ನೋಡಲೇಬೇಕಾಗತ್ತೆ. ಯಾಕಂತಂದ್ರೆ SSC GD ಎಕ್ಸಾಮ್ ಆಗ್ಬೇಕಿತ್ತು, ಇನ್ನ ಆಗಿಲ್ಲ, ಯಾಕೆ ಲೇಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ ಸ್ನೇಹಿತರೆ, SSC GD ಮತ್ತು MTS ಆಗ್ಲಿ, CGL ಆಗ್ಲಿ, CHSL ಆಗ್ಲಿ, ಡೆಲ್ಲಿ ಪೊಲೀಸ್ ಎಕ್ಸಾಮ್ ಆಗ್ಲಿ, ಎಲ್ಲಾ ಏನಂದ್ರೆ ಎಡಿಕ್ಯೂಟ್ ಕಂಪ್ನಿ ಎಕ್ಸಾಮ್ ನ ನಡೆಸ್ತಾ ಇತ್ತು. ಹೋದ್ ಸರಿ ಏನಂದ್ರೆ MTS ಅಲ್ಲಿ ಆಗ್ಲಿ, ಡೆಲ್ಲಿ ಪೊಲೀಸ್ ಆಗ್ಲಿ 100 ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ. ಓಕೆನಾ, ಇದು ಹೇಗಾಯ್ತು, ಏನು ಸ್ವಲ್ಪ ಸ್ಕ್ಯಾಮ್ ಆಗಿರ್ಬಹುದು ಅಂತೇಳಿ ಕೆಲವೊಂದಿಷ್ಟು ಜನ ಸೇರಿ ಹೋರಾಟಗಳನ್ನು ಸಹ ಮಾಡಿದ್ರು. ಈಗ SSC ಅಫಿಸಿಯಲ್ ಆಗಿ ಏನಂದ್ರೆ 180 ಪೇಜ್ಗಳನ್ನ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಅದರೊಳಗಡೆ ಒಂದು ಟೆಕ್ನಿಕಲ್ ಚೇಂಜ್ ಅನ್ನ ಮಾಡ್ಕೊಟ್ರೆ, ಇಲ್ಲ ಕಂಪ್ನಿಯನ್ನ ಚೇಂಜ್ ಮಾಡ್ಕೊಟ್ರೆ ಅಂತ ಹೇಳ್ತಾರೆ. ಓಕೆನಾ, ಕಂಪ್ನಿ ಏನಾದ್ರು ಚೇಂಜ್ ಆಯ್ತು ಅಂತಂದ್ರೆ ನಿಮ್ಮ ಎಕ್ಸಾಮ್ ಮುಂದೆ ಹೋಗುತ್ತೆ. ಕಂಪ್ನಿ ಏನಾದ್ರು ಚೇಂಜ್ ಆಗ್ಲಿಲ್ಲ, ಅದೇ ಕಂಪ್ನಿ ಎಡ್ಯುಕೇಟ್ ಕಂಪ್ನಿ ಅದೇ ಕಂಪ್ನಿ ಇತ್ತು ಅಂತಂದ್ರೆ ನಿಮ್ಮ ಎಕ್ಸಾಮ್ ಬಂದ್ಬಿಟ್ಟು ಮಾರ್ಚ್, ಏಪ್ರಿಲ್, ಮೇ ಒಳಗಡೆ ಆಗುವಂತಹ ಸಾಧ್ಯತೆ ತುಂಬಾ ಇದೆ. ಓಕೆನಾ, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿತ್ತು. ಮತ್ತೆ ಹೆಚ್ಚಿನ ಮಾಹಿತಿ ಏನಾದ್ರು ಬಂತಂದ್ರೆ ನಾವು ಅಪ್ಲೋಡ್ ಅನ್ನ ಮಾಡ್ತಾ ಹೋಗ್ತೀವಿ. ಇದೇ ಕರ್ನಾಟಕದ ಟೆಲಿಗ್ರಾಮ್ ಪೇಜ್ ಆಗ್ಲಿ, ಹಾಗೆ ಇನ್ಸ್ಟಾಗ್ರಾಮ್ ಪೇಜ್, ಮತ್ತೆ ಯೂಟ್ಯೂಬ್, ಫೇಸ್ಬುಕ್. ಓಕೆನಾ, ನೀವೆಲ್ಲ ಕಡೆ ಸಬ್ಸ್ಕ್ರೈಬ್ ಆಗಿರ್ರಿ, ಫಾಲೋ ಆಗಿರ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಜೈ ಹಿಂದ್.